ಬುನಾದಿ ಕಲಿಕೆಗೆ ಕುತೂಹಲವೇ ಇಂಧನ, ವಿಜ್ಞಾನವೇ ಎಂಜಿನ್. ಅದು ಹೇಗೆ ಸಾಧ್ಯ ನೋಡೋಣ ಬನ್ನಿ. ಈಗ ನಾವು ಪಾಠದ ಮೌಲ್ಯಮಾಪನ ಹೇಗೆ ಮಾಡಬಹುದು ಎಂಬುದನ್ನು ಚರ್ಚಿಸೋಣ. ಈ ಅಧ್ಯಾಯಕ್ಕೆ 1 ಅಂಕೆಯ ಪ್ರಶ್ನೆಗಳನ್ನು ಈ ರೀತಿ ಕೇಳಬಹುದು. ಒಂದು ಪದವ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಉದಾಹರಣೆಗೆ, ಚಲಿಸುವ ಗಾಳಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲ್ಮೈಯ 2/3 ಭಾಗವನ್ನು ಡ್ಯಾಶ್ ಆವರಿಸಿದೆ. ಈ ರೀತಿಯ ಬಿಟ್ಟಸ್ಥಳ ಪ್ರಶ್ನೆಗಳನ್ನು ಕೇಳಬಹುದು. ಈಗ 2 ಅಂಕಗಳ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಉದಾಹರಣೆಗೆ, ಮರಗಳಿಂದ ಬಿದ್ದ ಎಲೆಗಳು ಮಣ್ಣಿನ ಗುಣಮಟ್ಟಕ್ಕೆ ಹೇಗೆ ಕೊಡುಗೆ ನೀಡುತ್ತವೆ? ಖನಿಜಗಳು ಎಂದರೇನು? ಅವು ಏಕೆ ಮುಖ್ಯ? ಈಗ 4 ಅಂಕೆಯ ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ. ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೆ ಶಕ್ತಿಯ ಮೂಲವಾಗಿ ಸೂರ್ಯನ ಪಾತ್ರವನ್ನು ಚರ್ಚಿಸಿ. ಅದರ ಶಾಖ ಮತ್ತು ಬೆಳಕಿನ ಉಪಯೋಗಗಳ ಉದಾಹರಣೆಗಳನ್ನು ನೀಡಿ. ಮತ್ತೊಂದು ಉದಾಹರಣೆ, ನೀರಿನ ಕೊಯ್ಲಿನ ಪರಿಕಲ್ಪನೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಮೆಟ್ಟಿಲು ಬಾವಿಗಳಂತಹ ಸಾಂಪ್ರದಾಯಿಕ ವಿಧಾನಗಳು ನೀರಿನ ಸಂರಕ್ಷಣೆಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ವಿವರಿಸಿ. 4 ಅಂಕಗಳ ಪ್ರಶ್ನೆಗಳನ್ನು ಈ ರೀತಿಯ ಸನ್ನಿವೇಶ ಆಧಾರಿತ ಪ್ರಶ್ನೆಗಳಾಗಿ ಕೂಡ ಕೇಳಬಹುದು. ಸನ್ನಿವೇಶ ಹೀಗಿದೆ: ಭೂಮಿ ಮತ್ತು ಸೂರ್ಯ ತಮ್ಮ ಅಜ್ಜಿಯ ಹಳ್ಳಿಗೆ ಭೇಟಿ ನೀಡುತ್ತಿದ್ದಾರೆ. ಇದು ಶುದ್ಧ ಗಾಳಿ ಮತ್ತು ಹಚ್ಚ ಹಸಿರಿನ ಅರಣ್ಯಗಳಿಗೆ ಹೆಸರುವಾಸಿಯಾಗಿದೆ. ಆದಾಗ್ಯೂ ನಗರಕ್ಕೆ ಹಿಂದಿರುಗುವ ಪ್ರಯಾಣದಲ್ಲಿ ಅವರು ಗಾಳಿಯ ಗುಣಮಟ್ಟದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಗಮನಿಸುತ್ತಾರೆ ಮತ್ತು ಅನೇಕ ವಾಹನಗಳು ಹೊಗೆಯನ್ನು ಹೊರಸೂಸುವುದನ್ನು ಗಮನಿಸುತ್ತಾರೆ. ಪ್ರಶ್ನೆ ಎ. ಅಜ್ಜಿಯ ಗ್ರಾಮದಲ್ಲಿ ಹೇರಳವಾಗಿ ಮತ್ತು ಸ್ವಚ್ಛವಾಗಿರುವ ಹಾಗೂ ನಗರದಲ್ಲಿ ಕಡಿಮೆ ಇರುವಂತಹ 2 ನಿರ್ದಿಷ್ಟ ನೈಸರ್ಗಿಕ ಸಂಪನ್ಮೂಲಗಳನ್ನು ಗುರುತಿಸಿ. ಪ್ರಶ್ನೆ ಬಿ. ಅಧ್ಯಾಯದ ಆಧಾರದ ಮೇಲೆ ವಾಹನಗಳಿಂದ ಉಂಟಾಗುವ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ನಗರವಾಸಿಗಳು ತೆಗೆದುಕೊಳ್ಳಬಹುದಾದ 2 ಕ್ರಮಗಳನ್ನು ಸೂಚಿಸಿ. ಈ ರೀತಿಯ ಸನ್ನಿವೇಶ ಆಧಾರಿತ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿದ್ಯಾರ್ಥಿಗಳನ್ನು ಭವಿಷ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಎದುರಿಸಲು ಸಿದ್ಧಗೊಳಿಸುತ್ತದೆ. ಈಗ ವಿಜ್ಞಾನದ ಮೂಲಕ FLN ಅನ್ನು ಸಾಧಿಸುವುದು ಹೇಗೆ ಎಂಬುದನ್ನು ನೋಡೋಣ. ಇದನ್ನು ಸಾಧಿಸಲು ವಿಜ್ಞಾನದ ಪ್ರಕ್ರಿಯೆ ಕೌಶಲ್ಯವಾದ ಅಳತೆಯನ್ನು ಹೇಗೆ ಬಳಸಬಹುದು ಎಂದು ನೋಡೋಣ. ಮೊದಲಿಗೆ ಚಟುವಟಿಕೆಯ ಸೆಟಪ್ ಅನ್ನು ತಯಾರಿಸೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಪುಸ್ತಕಗಳು ಅಥವಾ ಹಲಗೆಯನ್ನು ಬಳಸಿಕೊಂಡು ರ್ಯಾಂಪ್ ಅನ್ನು ನಿರ್ಮಿಸಿ. ಸ್ಕೇಲ್ ಅಥವಾ ಟೇಪ್ ಬಳಸಿ ರ್ಯಾಂಪ್ನ ಎತ್ತರವನ್ನು ಅಳೆದು ದಾಖಲಿಸಿ. 2 ಚೆಂಡುಗಳನ್ನು ತೆಗೆದುಕೊಂಡು ಅವುಗಳನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ. ಆ 2 ಚೆಂಡುಗಳಲ್ಲಿ ಯಾವ ಚೆಂಡು ರ್ಯಾಂಪ್ನ ತುದಿಯನ್ನು ವೇಗವಾಗಿ ತಲುಪುತ್ತದೆ ಮತ್ತು ಏಕೆ ಎಂದು ಊಹಿಸುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿ. ವಿದ್ಯಾರ್ಥಿಗಳು ಊಹಿಸಿರುವ ಫಲಿತಾಂಶವನ್ನು ಒಂದು ವಾಕ್ಯ ಅಥವಾ ಚಿತ್ರದ ಮೂಲಕ ಬರೆಯಲು ತಿಳಿಸಿ. ಈಗ ಚಟುವಟಿಕೆಯನ್ನು ಪ್ರಾರಂಭಿಸೋಣ. ಮೊದಲು ಚೆಂಡನ್ನು ರ್ಯಾಂಪ್ನ ಮೇಲ್ಭಾಗದಲ್ಲಿ ಇರಿಸಿ. ಅದನ್ನು ಬಿಡುಗಡೆ ಮಾಡಿ. ಸ್ಟಾಪ್ ವಾಚ್ ಅನ್ನು ಬಳಸಿ ಚೆಂಡು ರ್ಯಾಂಪ್ನ ತುದಿಯನ್ನು ತಲುಪಲು ತೆಗೆದುಕೊಂಡ ಸಮಯವನ್ನು ಅಳೆಯಿರಿ. ಈಗ 2ನೇ ಚೆಂಡನ್ನು ರ್ಯಾಂಪ್ನ ಮೇಲೆ ಬಿಡುಗಡೆ ಮಾಡಿ. ಅದು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಚಲಿಸಲು ತೆಗೆದುಕೊಂಡ ಸಮಯವನ್ನು ಸೆಕೆಂಡುಗಳಲ್ಲಿ ರೆಕಾರ್ಡ್ ಮಾಡಿ. ಪ್ರತಿ ಚೆಂಡು ರ್ಯಾಂಪ್ನ ತುದಿಯನ್ನು ಮೀರಿ ಚಲಿಸುವ ದೂರವನ್ನು ಅಳೆದು ದಾಖಲಿಸಿ. ಈಗ ಈ ಚಟುವಟಿಕೆ ವಿಜ್ಞಾನದ ಮೂಲಕ ಸಂಖ್ಯಾಜ್ಞಾನವನ್ನು ಸಾಧಿಸುವಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ. ಮೊದಲಿಗೆ ನಾವು ವಿದ್ಯಾರ್ಥಿಗಳಿಗೆ ರ್ಯಾಂಪಿನ ಎತ್ತರವನ್ನು ಅಳೆಯಲು ಸೂಚಿಸಿದ್ದೆವು. ಆ ರ್ಯಾಂಪಿನ ಎತ್ತರವನ್ನು ಅಳೆಯುವಾಗ ಮತ್ತು ಬರೆದುಕೊಳ್ಳುವಾಗ ವಿದ್ಯಾರ್ಥಿಗಳಲ್ಲಿ ಸಂಖ್ಯಾಜ್ಞಾನದ ಕೌಶಲ್ಯಗಳು ವೃದ್ಧಿಯಾಗುತ್ತವೆ. ನಂತರ ಚೆಂಡು ತೆಗೆದುಕೊಂಡ ಸಮಯವನ್ನು ಅಳೆದು ಬರೆದುಕೊಳ್ಳುವಾಗ ವಿದ್ಯಾರ್ಥಿಗಳಲ್ಲಿ ಸಂಖ್ಯಾಜ್ಞಾನದ ಕೌಶಲ್ಯ ವೃದ್ಧಿಯಾಗುತ್ತದೆ. ಈಗ ಈ ಚಟುವಟಿಕೆಯು ವಿಜ್ಞಾನದ ಮೂಲಕ ಸಾಕ್ಷರತೆಯನ್ನು ಸಾಧಿಸುವಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನೀಡಲಾಗಿದೆ. ಯಾವ ಚೆಂಡು ಹೆಚ್ಚು ದೂರ ಚಲಿಸುತ್ತದೆ ಎಂದು ನೀವು ಭಾವಿಸುತ್ತೀರಿ? ಚೆಂಡನ್ನು ಉರುಳಿಸಲು ಓರೆಯಾದ ರ್ಯಾಂಪ್ ಅನ್ನು ಏಕೆ ಬಳಸಬೇಕು? ಯಾವ ಚೆಂಡು ವೇಗವಾಗಿ ನೆಲಕ್ಕೆ ಉರುಳುತ್ತದೆ ಎಂದು ನೀವು ಹೇಗೆ ನಿರ್ಧರಿಸುತ್ತೀರಿ? ಚೆಂಡು ಯಾವ ರೀತಿಯ ಶಕ್ತಿಯ ರೂಪಗಳನ್ನು ಹೊಂದಿದೆ? ಯಾವ ರೀತಿಯ ಶಕ್ತಿ ರೂಪಾಂತರ ನಡೆಯುತ್ತಿದೆ ಎಂಬಂತಹ ಪ್ರಶ್ನೆಗಳನ್ನು ಕೇಳಿದಾಗ ವಿದ್ಯಾರ್ಥಿಗಳು ಆಲೋಚಿಸುತ್ತಾರೆ. ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವಾಗ ವಿದ್ಯಾರ್ಥಿಗಳಲ್ಲಿ ಸಾಕ್ಷರತೆಯ ಕೌಶಲ್ಯ ವೃದ್ಧಿಯಾಗುತ್ತದೆ. ಅಂದರೆ
ಇಲ್ಲಿ ಅವರ ಅವಲೋಕನಗಳನ್ನು ವ್ಯಕ್ತಪಡಿಸುವಾಗ ತಮ್ಮ ಸಂವಹನ ಕೌಶಲ್ಯಗಳು ವೃದ್ಧಿಯಾಗುತ್ತದೆ. ಹಾಗಾಗಿ ಈ ಚಟುವಟಿಕೆಯು ಸಾಕ್ಷರತೆಯನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ. ಇದಿಷ್ಟು ಈ ತಿಂಗಳಿನ ಮಾಡ್ಯೂಲ್ ಆಗಿದೆ. ಇಂತಹ ಇನ್ನೂ ಅನೇಕ ಅನುಭವಾತ್ಮಕ ಬೋಧನಾ ಕಲಿಕೆಯ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿದೆ. ಕಾನ್ಸೆಪ್ಟ್ ಕ್ಲಾರಿಟಿ ನೀಡುವ ಪಾಠ ಯೋಜನೆಗಳು, ಮಕ್ಕಳ ಕುತೂಹಲವನ್ನು ಹೆಚ್ಚಿಸುವ ಯೋಜನೆ ಆಧಾರಿತ ಕಲಿಕೆ ಮಾಡ್ಯೂಲ್ಗಳು, ಕಲಿಕೆಯನ್ನು ಸುಲಭಗೊಳಿಸುವ ಎಕ್ಸ್ಪ್ಲೇನರ್ ವಿಡಿಯೋಗಳು ಹಾಗೂ ಮಕ್ಕಳ ಕಲಿಕೆಯನ್ನು ಮತ್ತಷ್ಟು ಎಂಗೇಜಿಂಗ್ ಮಾಡುವ ವರ್ಕ್ಶೀಟ್ಗಳು ಇವೆಲ್ಲವೂ ಒಂದೇ ಜಾಗದಲ್ಲಿ. ಈ ಸಂಪನ್ಮೂಲಗಳು ಅನುಭವಾತ್ಮಕ ಬೋಧನಾ ಕಲಿಕೆಯ ಮೂಲಕ ವಿದ್ಯಾರ್ಥಿಗಳಿಗೆ ಸಂತಸದ ಮತ್ತು ಅರ್ಥಪೂರ್ಣ ಕಲಿಕೆಗೆ ಸಹಾಯ ಮಾಡುತ್ತವೆ. ಈ ವಿಡಿಯೋ ಸರಣಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋಗಳು ನಿಮ್ಮ ತರಗತಿಗಳಲ್ಲಿ ಉಪಯುಕ್ತವಾಗಲಿವೆ ಎಂದು ನಾವು ಭಾವಿಸುತ್ತೇವೆ. ಇಂತಹ ಇನ್ನಷ್ಟು ಬೋಧನೆ ಕಲಿಕೆಯ ವಿಷಯದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.